ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ವ್ಲಾಗ್ಸ್. ಇವತ್ತು ಸುಬ್ರಹ್ಮಣ್ಯ ಷಷ್ಠಿ ದಿನ. ಷಷ್ಠಿ ಅಂತ ಅಂದ ತಕ್ಷಣ ಎಲ್ಲರ ಮನೆಯಲ್ಲೂ ಎಲ್ಲ ತರಕಾರಿನೂ ಹಾಕಿ ಷಷ್ಠಿ ಸಾರು, ಹಾಗೆಯೇ ಕೆಲವರು ಹುಗ್ಗಿ ಅನ್ನ ಅಂತ ಮಾಡ್ತಾರೆ, ಕೆಲವರು ಕಿಚಡಿ ಅನ್ನ ಅಂತ ಮಾಡ್ತಾರೆ. ಇವತ್ತು ನಮ್ಮ ಮನೆಯಲ್ಲಿ ಎಲ್ಲ ತರಕಾರಿನೂ ಹಾಕಿ ಸಾರು ಮತ್ತು ಕಿಚಡಿ ಅನ್ನನ ಪ್ರಿಪೇರ್ ಮಾಡ್ತಾಯಿದ್ದೀವಿ. ಸೊ ಇಲ್ಲಿ ಕಿಚಡಿ ಅನ್ನಕ್ಕೆ ಹಾಗೆ ಸಾಂಬಾರಿಗೆ ಏನೇನು ಬೇಕು ಎಲ್ಲವನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮಸಾಲೆ ಬಂದು ಕಿಚಡಿ ಅನ್ನಕ್ಕೆ. ಹಾಗೆಯೇ ತರಕಾರಿ, ಎಲ್ಲ ತರಕಾರಿ ಒಂದೊಂದು ಯಾವ್ಯಾವ ತರಕಾರಿ ಇರುತ್ತೆ, ಇಂಥ ತರಕಾರಿ ಅಂತ ಅಲ್ಲ, ಯಾವ ತರಕಾರಿ ಸಿಗುತ್ತೆ ಎಲ್ಲ ಥರ ತರಕಾರಿನೂ ಒಂದೊಂದನ್ನು ಹಾಕಿ ಕಟ್ ಮಾಡಿ ಇಟ್ಕೊಳ್ಳಿ. ಫಸ್ಟು ಇಲ್ಲಿ ಸಾಂಬಾರಿಗೆ ಮಸಾಲೆ ರುಬ್ಕೊತಾ ಇದ್ದೀನಿ. ಮಸಾಲೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿನ ಹಾಕಬೇಕು. ಹಾಗೆಯೇ ಒಂದು ಸ್ವಲ್ಪ ಬೆಳ್ಳುಳ್ಳಿ. ಸುಮಾರು ಜನ ಹಬ್ಬದ ದಿನ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಲ್ಲ ಅಂತ ಹೇಳ್ತಾರೆ. ಬಟ್ ನಮ್ಮ ಕಡೆ ಬೆಳ್ಳುಳ್ಳಿ ಈರುಳ್ಳಿ ತಿನ್ನಬಾರ್ದು ಆ ಥರ ಎಲ್ಲ ಏನೂ ಇಲ್ಲ. ಹಳ್ಳಿಗಳ ಕಡೆನೂ ಅಷ್ಟೇ. ಹಾಗೆಯೇ ನಾವು ಚಿಕ್ಕದ್ರಿಂದನೂ ಬೆಳೆದಿರೋದು ಹಾಗೆಯೇ. ಯಾವುದೇ ಹಬ್ಬ ಆದ್ರೂ ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೆ ನಮ್ಮ ಕಡೆ ಅಡುಗೆನೇ ಆಗಲ್ಲ. ಸೊ ಹಾಗಾಗಿ ನಾವು ಈರುಳ್ಳಿ ಆಗಿರ್ಬೋದು, ಬೆಳ್ಳುಳ್ಳಿ ಆಗಿರ್ಬೋದು, ಪ್ರತಿಯೊಂದು ಹಬ್ಬದಲ್ಲೂ ಯೂಸ್ ಮಾಡೇ ಮಾಡ್ತೀವಿ. ಸೊ ಇಲ್ಲಿ ಮಸಾಲೆ ಸಾಂಬಾರು ರುಬ್ಬೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕಾಯಿ ತುರಿ, ಹಾಗೆಯೇ ಸಾಂಬಾರು ಪೌಡರು 2 ಟೇಬಲ್ ಸ್ಪೂನು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನುಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ. ಇವಾಗ ಕುಕ್ಕರ್ಗೆ ಡೈರೆಕ್ಟಾಗಿ ಮಾಡೋದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಕಾಯ್ತಾ ಇದ್ದ ಹಾಗೆಯೇ ಸ್ವಲ್ಪ ಸಾಸಿವೆ, ಜೀರಿಗೆ, ಕರಿಬೇವು, ಹಾಗೆಯೇ ಒಣಮೆಣಸಿನ್ಕಾಯಿ, ಈರುಳ್ಳಿ, ಉದ್ದದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಒಂದನ್ನು ಹಾಕಿ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ತಾಯಿದ್ದ ಹಾಗೆಯೇ ತರಕಾರಿ ಎಲ್ಲ ಏನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದೆಲ್ಲವನ್ನು ಸಹ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಜೊತೆಗೆ ಹಸಿ ಕಾಳು. ಇವಾಗ ಹಸಿ ಕಾಳು ಸಹ ಸೀಸನ್ ಆಗಿರೋದ್ರಿಂದ ಒಂದು 2ರಿಂದ 3 ಥರದ್ದು ಯಾವುದಾದ್ರೂ ಒಂದು ಹಸಿ ಕಾಳನ್ನು ಒಂದೊಂದು 2ರಿಂದ 3 ಥರದ್ದು ಒಂದೊಂದು ಹಿಡಿ ಆಗುವಷ್ಟು ಹಾಕ್ಕೊಳ್ಳಿ. ಈ ತರಕಾರಿಗಳ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈ ಮಿಕ್ಸ್ ತರಕಾರಿ ಎಲ್ಲವನ್ನು ಸಹ ಈರುಳ್ಳಿ ಫ್ರೈ ಆದಮೇಲೆ ಹಾಕ್ಬಿಟ್ಟು ಇದನ್ನು ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಕಿಚಡಿ ಅಂತ ಅಂದರೆ ಯೂಶ್ವಲಿ ನಾರ್ತ್ ಇಂಡಿಯಾ ಕಡೆ ಬೇರೆ ಥರ ಕಿಚಡಿ ಬರುತ್ತೆ, ದಾಲ್ ಕಿಚಡಿ ಆಗಿರ್ಬೋದು ಆ ಥರ. ಬಟ್ ಇದು ಈ ಥರ ಕಿಚಡಿ ಅಂದರೆ ಬೇರೆ, ಷಷ್ಠಿನಲ್ಲಿ ಮಾಡೋವಂಥ ಕಿಚಡಿನೇ ಬೇರೆ. ಮಸಾಲೆ ರುಬ್ಬಿಟ್ಟು ಪಲಾವ್ ಥರ ಮಾಡೋ ಅಂಥದ್ದನ್ನು ಕಿಚಡಿ ಅಂತ ಹೇಳ್ತೀವಿ. ತುಂಬ ಚೆನ್ನಾಗಿರುತ್ತೆ. ನಾನು ಫಸ್ಟ್ ಟೈಮ್ ಆ್ಯಕ್ಚುಲಿ ಇದನ್ನು ಮಾಡಿದ್ದು. ಪ್ರತಿ ಸಲ ಈ ಷಷ್ಠಿ ಸಾಂಬಾರು ಅಂತೂ ಮಾಡ್ತಾಯಿದ್ದೆ, ಎಲ್ಲ ತರಕಾರಿ ಹಾಗೆ ಸೊಪ್ಪುಗಳು ಕಾಳುಗಳನ್ನು ಹಾಕಿಬಿಟ್ಟು. ಆದರೆ ಕಿಚಡಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ. ಈ ಸಲ ಅತ್ತೆ ಇರೋದ್ರಿಂದ ಹೇಳಿಕೊಟ್ರು. ನಾನು ಅವ್ರು ಹೇಳ್ತಿದ್ದ ಹಾಗೇ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಇಲ್ಲಿ ಸಾಂಬಾರಿಗೆ ಒಂದೊಂದು ಹಿಡಿ ಆಗುವಷ್ಟು ಸೊಪ್ಪನ್ನು ಸಹ ಸೇರಿಸಿದ್ದೀವಿ. ಸ್ವಲ್ಪ ಸಬ್ಸಿಗೆ ಸೊಪ್ಪು, ಹಾಗೆಯೇ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇವು 3 ಸಹ ಹಾಕಿಬಿಟ್ಟು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿ ಮಸಾಲೆ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ತಾ ಇದ್ದೀನಿ. ಯೂಶ್ವಲಿ ಈ ಷಷ್ಠಿನಲ್ಲಿ ಸಾಂಬಾರು ಮಾಡಿದ್ರೆ 2 ದಿನಕ್ಕಾಗೋಷ್ಟು ಆಗುತ್ತೆ. ಸಖತ್ತಾಗಿರುತ್ತೆ ಟೇಸ್ಟು. ಬಾಕಿ ದಿನ ಅದದೇ ಕಾಂಬಿನೇಷನ್ನ ಹುಡುಕ್ತೀವಿ. ಅಯ್ಯೋ ಕ್ಯಾರೆಟ್ ಜೊತೆ ಬೇರೆ ತರಕಾರಿ ಹಾಕಿದ್ರೆ ಚೆನ್ನಾಗಿರಲ್ಲ, ಇಲ್ಲ ಬೇರೆ ತರಕಾರಿ ಜೊತೆ ಕ್ಯಾರೆಟ್ ಹಾಕ್ಬಿಟ್ರೆ ಸಿಹಿ ಥರ ಬಂದ್ಬಿಡುತ್ತೆ, ಬೇಡಪ್ಪ ಮಾಡೋದು ಈ ಸಾಂಬಾರು ಅಂತ ಅನ್ನಿಸ್ತಾ ಇರುತ್ತೆ. ಬಟ್ ಅದೇನೋ ಷಷ್ಠಿ ದಿನ ಮಾಡೋ ಅಂಥ ಸಾಂಬಾರು ಆ ಹಬ್ಬದ ವಿಶೇಷತೆನೇ ಅದು ಅಂತ ಅನಿಸುತ್ತೆ. ಅಷ್ಟು ಟೇಸ್ಟಾಗಿ ಆಗುತ್ತೆ. ಇಂಥ ತರಕಾರಿ ಕಾಂಬಿನೇಷನ್ ಅಂತ ಏನೂ ಇಲ್ಲ, ಏನು ಸಿಗುತ್ತೆ ಅದನ್ನು ಹಾಕ್ಬಿಡ್ಬೇಕು, ಮಾಡಿಬಿಡ್ಬೇಕು. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮಸಾಲೆ ಎಲ್ಲ ರುಬ್ಬಿ ಹಾಕಿದ ಮೇಲೆ ಸಾಂಬಾರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಇಟ್ಬಿಡಿ. 1 ವಿಸಲ್ಗೆ ಆಗುತ್ತೆ. ಇವಾಗ ಕಿಚಡಿಗೆ ಏನೇನು ಬೇಕು ಮಸಾಲೆ ರುಬ್ಕೊಳ್ಳೋಕ್ಕೆ ನೋಡ್ಕೊಳ್ಳೋಣ. ಇಲ್ಲಿ ಬೆಳ್ಳುಳ್ಳಿ, ಜೀರಿಗೆ, ಹಾಗೆಯೇ ಮೆಂತ್ಯ ಕಾಳು, ಅರಿಶಿನ ಪುಡಿ, ಮತ್ತು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಹಸಿ ತೆಂಗಿನಕಾಯಿ ತುರಿ, ಮತ್ತು ಒಣಮೆಣಸಿನ್ಕಾಯಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಣಮೆಣಸಿನ್ಕಾಯಿ. ನಾನಿಲ್ಲಿ ಒಂದು 5ರಿಂದ 6 ಕೊಟ್ಟಿದ್ದಾರೆ ಅತ್ತೆ. ಸೊ ಇವಿಷ್ಟನ್ನು ಸಹ ಮಿಕ್ಸಿ ಜಾರಿಗೆ ಹಾಕಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಣಗೋದಂಗಿತ್ತು ಅದು. ಸೊ ಹಾಗಾಗಿ ಫ್ರೆಶ್ ಆಗಿ ತಂದಿರೋಂಥ ಕೊತ್ತಂಬರಿ ಸೊಪ್ಪನ್ನು ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಇದಕ್ಕೂ ಒಂದು ಸ್ವಲ್ಪ ನೀರನ್ನು ಹಾಕಿ ಮಸಾಲೆ ರುಬ್ಬಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಈ ಮಸಾಲೆ ರುಬ್ಬಿರೋ ಅಂಥ ಮಸಾಲೆನೇ ಎಷ್ಟು ಘಮ ಇರುತ್ತೆ ಗೊತ್ತಾ ಕಿಚಡಿದು. ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಇದನ್ನು ಓಪನ್ ಪ್ಯಾನ್ನಲ್ಲಿ ಮಾಡ್ತಾಯಿದ್ದೀನಿ. ಕುಕ್ಕರ್ನಲ್ಲೂ ಸಹ ಪಲಾವ್ ಥರ ಮಾಡಿಬಿಡ್ಬೋದು, ತುಂಬಾ ಈಸಿ. ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದ್ದ ಹಾಗೆಯೇ ಸಾಸಿವೆ ಹಾಕಿ, ಕರಿಬೇವು, ಒಣಮೆಣಸಿನ್ಕಾಯಿ, ಇದಕ್ಕೂ ಒಂದು 2 ಈರುಳ್ಳಿ ಉದ್ದದಕ್ಕೆ ಸ್ಲೈಸ್ ಮಾಡಿ ಇಟ್ಕೊಂಡಿರೋದನ್ನು ಹಾಕಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಮೇಯ್ನು ಮೆಂತ್ಯ ಸೊಪ್ಪು, ಹಾಗೆಯೇ ಸಬ್ಸಿಗೆ ಸೊಪ್ಪು
ಒಂದು ಅರ್ಧ ಕಟ್ಟಾಗುವಷ್ಟು ಇದಕ್ಕೂ ಹಾಕಬೇಕು. ಇವೆರಡೂ ಸೊಪ್ಪುಗಳನ್ನು ಹಾಕಿದ ನಂತರ ಸೊಪ್ಪೆಲ್ಲ ಚೆನ್ನಾಗಿ ಇಂಗುತ್ತೆ ನೋಡಿ. ಅದರಲ್ಲಿರೋಂಥ ಒಂಥರ ಒಗ್ರು ಸ್ಮೆಲ್ಲೆಲ್ಲ ಹೋಗಿ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಈ ಕಿಚಡಿಗೂ ಒಂದೇ ಒಂದು ಹಿಡಿ ಆಗುವಷ್ಟು ಹಸಿ ಕಾಳು ಯಾವ್ದು ಸಿಗುತ್ತೆ ಅದನ್ನು ಹಾಕ್ಕೊಳ್ಳಿ. ನಾನಿಲ್ಲಿ ಹಸಿ ಅವರೆಕಾಳನ್ನು ಒಂದು ಹಿಡಿ ಹಾಕ್ತಾಯಿದ್ದೀನಿ ಅಷ್ಟೇ, ಜಾಸ್ತಿ ಬೇಡ. ಯಾವ ತರಕಾರಿನೂ ಹಾಕಬಾರ್ದು, ಟೊಮೆಟೊನೂ ಹಾಕಬಾರ್ದು. ಒಂದು ಸ್ವಲ್ಪ ಹಸಿ ಕಾಳನ್ನು ಹಾಕಬೇಕು ಅಷ್ಟೇ. ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊಪ್ಪಿಂದು ಅದೇ ಒಗ್ರು ಸ್ಮೆಲ್ಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದ ನಂತರ ಇದಕ್ಕೆ ರುಬ್ಕೊಂಡಿದ್ದಂಥ ಮಸಾಲೆ ಸೇರಿಸ್ತಾ ಇದ್ದೀನಿ. ಯೂಶ್ವಲಿ ಮಸಾಲೆಗೆ ಅರ್ಶಿನದ ಕೊನೆ ಹಾಕ್ತಾರೆ, ಬಟ್ ಚಚ್ಬಿಟ್ಟು ಅರ್ಶಿನದ ಕೊನೆ ಹಾಕ್ಬಿಟ್ಟು ರುಬ್ಬೋದು ಅಂಥದ್ದು. ಅರ್ಶಿನದ ಕೊನೆ ಮನೆಯಲ್ಲಿ ಇರಲಿಲ್ಲ, ಖಾಲಿ ಆಗೋಗಿತ್ತು. ಹಾಗಾಗಿ ಅರಿಶಿನ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀವಿ. ಅರ್ಶಿನದ ಕೊನೆ ಹಾಕಿದ್ರೆ ಎರಡಕ್ಕೂ ಸಖತ್ತಾಗಿರುತ್ತೆ. ರುಬ್ಕೊಂಡಿದ್ದಂಥ ಮಸಾಲೆ ಹಾಕಿದ್ದೀನಿ ಅಲ್ವಾ, ಇದೆಲ್ಲ ಹಸಿ ಮಸಾಲೆನೇ. ಸೊ ಮಸಾಲೆನಲ್ಲೂ ಹಸಿ ವಾಸನೆ ಎಲ್ಲ ಹೋಗೋವರೆಗೂ ಚೆನ್ನಾಗಿ ಸೈಡಲ್ಲಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ ನೀರು ಸೇರಿಸ್ತಾ ಇದ್ದೀನಿ. ನಾನು 2 ಲೋಟ ಆಗೋಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಸೊ 4 ಲೋಟ ಆಗೋಷ್ಟು ನೀರನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ನೀವು ಕುಕ್ಕರ್ನಲ್ಲಿ ಮಾಡೋದಾದರೆ ಕರೆಕ್ಟಾಗಿ 4 ಲೋಟ ಅಳತೆನ ಹಾಕ್ಕೊಳ್ಳಿ. ನಾನಿಲ್ಲಿ ಓಪನ್ ಪ್ಯಾನ್ನಲ್ಲಿ ಹಾಗೆ ಇಂಗಿಸಿ ಮಾಡೋದ್ರಿಂದ ಒಂದು 3/4 ಲೋಟ ಆಗೋಷ್ಟು ನೀರನ್ನು ನಾನು ಜಾಸ್ತಿನೇ ಹಾಕಿದ್ದೀನಿ. ಏಕೆಂದರೆ ತುಂಬ ಉದ್ರುದ್ರಾಗ್ಬಿಡುತ್ತೆ ಓಪನ್ ಪ್ಯಾನ್ನಲ್ಲಿ. ಸ್ವಲ್ಪ ನೀರು ಮುಂದೆ ಹಾಗೆ ಹಾಕಿದ್ರೆ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿಬಿಟ್ಟು ಇವಾಗ ನೀರು ಚೆನ್ನಾಗಿ ಕುದಿ ಬರಬೇಕು. ಏಕೆಂದರೆ ಹಾಕಿರೋದು ಹಸಿ ಕಾಳಲ್ವಾ. ಹಾಗೆಯೇ ನಾವೇನು ಪ್ರೆಷರ್ ಕುಕ್ ಮಾಡಿ ಬೇಯಿಸಲ್ಲ. ಇದನ್ನು ಪ್ರೆಷರ್ ಕುಕ್ ಮಾಡಿದ್ರೆ ನೀರು ಕುದಿ ಬರ್ದೇನೂ ಸಹ ಅಕ್ಕಿ ಹಾಕ್ಬಿಡ್ಬೋದು. ಹಾಗೆಯೇ ಎಲ್ಲವನ್ನು ಮುಚ್ಚಿನೂ ಸಹ ಬೇಯಿಸ್ಬಿಡ್ಬೋದು. ಅದರಲ್ಲಿ ಓಪನ್ ಪ್ಯಾನ್ನಲ್ಲಿ ಮಾಡ್ತಾ ಇರೋದ್ರಿಂದ ಕಾಳನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸೊ ನೀರನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಟು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೊಳೆದಿಟ್ಕೊಂಡಿದ್ದಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಾಕಿದ ನಂತರ ನಾನು ಫಸ್ಟೇ ಚೆಕ್ ಮಾಡಬೇಕಾಗಿತ್ತು, ಆದರೆ ಕಾಳು ಬೆಂದಿದೆಯೋ ಇಲ್ವೋ ಅಂತ ಆಮೇಲೆ ಚೆಕ್ ಮಾಡ್ತಾ ಇದ್ದೀನಿ. ಏಕೆಂದರೆ ಅಕ್ಕಿ ಹಾಕಿದ್ಮೇಲೆ ಇನ್ನು ಕಾಳು ಬೇಯೋದಕ್ಕೆ ಅವಕಾಶನೇ ಇರೋದಿಲ್ಲ. ಹಾಗಾಗಿ ನೋಡ್ತಾ ಇದ್ದೀನಿ ಇವಾಗ. ಬಟ್ ಕಾಳು ಒಂದು 50% ಆಗೋಷ್ಟು ಬೆಂದಿತ್ತು. ಅಕ್ಕಿ ಜೊತೆಗೇ ಇದು ಬೆಂದ್ಕೊಳ್ಳುತ್ತೆ ಅಂತ ಅಂದ್ಬಿಟ್ಟು ಸುಮ್ಮನಾದೆ ನಾನು. ಈ ಕಿಚಡಿ ವಿಶೇಷತೆ ಏನು ಅಂದರೆ ನೋಡಿ, ಇದು ಮೆಂತ್ಯ ಕಾಳು. ಮೆಂತ್ಯ ಕಾಳನ್ನು ಅಕ್ಕಿ ಹಾಕಿದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಸಿ ಮೆಂತ್ಯ ಕಾಳನ್ನೇ, ಏನು ಹುರಿದಿರೋ ಅಂಥದ್ದಲ್ಲ, ಹಸಿ ಮೆಂತ್ಯ ಕಾಳನ್ನೇ ಈ ರೀತಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿ ಒಂದು 70% ನೀರು ಇಂಗೋವರೆಗೂ ಚೆನ್ನಾಗಿ ಅದನ್ನು ಬೇಯೋದಕ್ಕೆ ಹಾಗೆಯೇ ಮೀಡಿಯಮ್ ಫ್ಲೇಮ್ನಲ್ಲಿ ಬಿಟ್ಬಿಡಬೇಕು. ನೋಡಿ ಇವಾಗ ಒಂದು 70% ಆಗುವಷ್ಟು ಚೆನ್ನಾಗಿ ಇದಾಗಿದೆ. ಮಧ್ಯ ಮಧ್ಯ ನಿಮಗೆ ಗೊತ್ತಾಗುತ್ತೆ ತುಂಬ ನೀರು ಕಡಿಮೆ ಇದೆಯೇ ಅಥವಾ ತಳದಲ್ಲಿ ಸೀದೋಗ್ತಾ ಇದೆ ಅಂತ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀವು ನೀರನ್ನು ಹಾಕ್ಬೋದು. ನನಗೆ ಇನ್ನೊಂದು ಸ್ವಲ್ಪ ನೀರಿನ ಅಂಶ ಸ್ವಲ್ಪ ಜಾಸ್ತಿನೇ ಇತ್ತು ಇದರಲ್ಲಿ. ಹಾಗಾಗಿ ಇನ್ನೂ ಒಂದು ಸ್ವಲ್ಪ ನೀರು ಕಡಿಮೆ ಆಗಲಿ ಅಂತ ಅಂದ್ಬಿಟ್ಟು ಇನ್ನೊಂದು ಸ್ವಲ್ಪ ಲಿಡ್ನ ಕ್ಲೋಸ್ ಮಾಡಿ ಹಾಗೆ ಇಟ್ಟೆ. ನೋಡಿ ಇವಾಗ ಇಷ್ಟು ಕಡಿಮೆ ಆಗಬೇಕು ನೀರು. ಇಷ್ಟು ಕಡಿಮೆ ಆದಮೇಲೆ ಯಾವುದಾದ್ರೂ ಒಂದು ಹಳೆಯ ತವಾನ ನಾನು ಇಟ್ಕೊಂಡಿದ್ದೀನಿ ಇದಕ್ಕೆ ಅಂತಲೇ. ಪಲಾವ್ನ ಈ ರೀತಿ ಓಪನ್ ಪ್ಯಾನಲ್ಲಿ ಮಾಡಿದಾಗಿರ್ಬೋದು ಅಥವಾ ಈ ರೀತಿ ಏನಾದರೂ ಬರೀ ಕುಕ್ಕರ್ನ ಯೂಸ್ ಮಾಡ್ದೇ ಮಾಡೋ ಅಂಥದ್ದಕ್ಕೆ ಕೆಳಗಡೆ ತವಾನ ಇಟ್ಬಿಟ್ಟು ಆ ತವದ ಮೇಲೆ ಈ ರೀತಿ ಈ ರೈಸ್ ಪಾಟ್ನ ಇಟ್ಬಿಡ್ತೀನಿ. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮೀಡಿಯಮ್ ಫ್ಲೇಮ್ ಮಾಡಿ ಇಟ್ಬಿಟ್ರೆ ನೀಟಾಗಿ ಒಂದು 5-10 ಮಿನಿಟ್ಸ್ಗೆ ನೀರೆಲ್ಲ ಹಿಂಗೆ ಚೆನ್ನಾಗಿ ಅರಳಿಕೊಂಡು ಬೆಂದಿರುತ್ತೆ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ನಿಜ ಹೇಳ್ತೀನಿ, ಪ್ರೆಷರ್ ಕುಕ್ಕಲ್ಲಿ ಮಾಡೋ ಅಂಥ ರೈಸ್ಗಿಂತ ಈ ರೀತಿ ಮಾಡೋ ಅಂಥ ಯಾವುದೇ ರೈಸ್ ಐಟಮ್ ಆಗಿರ್ಬೋದು ರುಚಿ ಡಬ್ಬಲ್ ಇರುತ್ತೆ. ಸೊ ನೋಡಿ, ನೀರು ಕಂಪ್ಲೀಟಾಗಿ ಹಿಂಗಿದೆ ನೀರು. ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಆಫ್ ಮಾಡಿ ಮತ್ತೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಚೆನ್ನಾಗಿ ಅದು ಫ್ಲೇವರೆಲ್ಲ ಅರಳ್ಕೊಳ್ಳೋವರೆಗೆ ಮುಚ್ಚಿಟ್ಬಿಟ್ರೆ ಆಯಿತು, ಕಿಚಡಿ ರೆಡಿ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಫಸ್ಟ್ ಟೈಮ್ ನಾನು ಇದನ್ನು ಮಾಡಿದ್ದು. ಅತ್ತೆ ಈ ರೀತಿ ಮಾಡೋ ಇಷ್ಟು ಮಸಾಲೆ ಹಾಕು ಅಂತೆಲ್ಲ ಹೇಳ್ಕೊಟ್ಟಿದ್ರು. ಸೊ ಹಾಗಾಗಿ ಅವರು ಹೇಳ್ಕೊಟ್ಟಿರೋ ಅಂಥ ಇನ್ಸ್ಟ್ರಕ್ಷನ್ಸ್ ಮುಖಾಂತರನೇ ನಾನು ಮಾಡಿದ್ದು ಇವತ್ತು. ಒಂದು 5-10 ಮಿನಿಟ್ಸ್ ಬಿಟ್ಬಿಟ್ಟು ಆನಂತರ ಮೊದಲಿಗೆ ಇವತ್ತು ಷಷ್ಠಿ ಆಗಿರೋದ್ರಿಂದ ದೇವ್ರಿಗೆ ನೈವೇದ್ಯಕ್ಕೆ ಅಂತ ಕಿಚಡಿ ಅನ್ನನೂ ಮತ್ತು ಸಾಂಬಾರನ್ನೂ ಸ್ವಲ್ಪ ಒಂದು ಬೌಲ್ನಲ್ಲಿ ಹಾಕ್ಕೊಂಡು ದೇವ್ರಿಗೆ ಅಂತ ತೆಗೆದಿಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಗಳಲ್ಲಿ ಷಷ್ಠಿ ಯಾವ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ತಿಳಿಸಿ. ಕೆಲವೊಬ್ಬರು ಮನೆತನದಲ್ಲಿ ತನಿ ಎರಿಯೋದು ಅಭ್ಯಾಸ ಇರುತ್ತೆ. ಹಾಗೆ ಕೆಲವೊಬ್ಬರು ಉಪವಾಸ ಇರ್ತಾರೆ. ಅತ್ತೆ ಉಪವಾಸ ಇದ್ದರು, ಹಾಗಾಗಿ ಅವ್ರಿಗೆ ಇಲ್ಲಿ ಕಿಚಡಿ ಮತ್ತು ಸಾಂಬಾರೇ. ನಾನು ಬೆಳಗ್ಗೆ ತಿಂಡಿ ತಿನ್ಕೊಂಡಿದ್ದೆ. ಸೊ ಇದನ್ನು ನಾವು ಮಧ್ಯಾಹ್ನಕ್ಕೆ ಮಾಡ್ತಾ ಇರೋದು.
ಮಧ್ಯಾಹ್ನಕ್ಕೆ ಮಾಡಿದ್ರೆ ರಾತ್ರಿಗೂ ಸಹ ಅದೇ ಆಗುತ್ತೆ. ನಿಮ್ಮ ಮನೆಗಳಲ್ಲಿ ಈ ಸುಬ್ರಹ್ಮಣ್ಯ ಷಷ್ಠಿ ದಿನ ಹೇಗೆ ಮಾಡಿದ್ರಿ, ಏನು ವಿಶೇಷ ಮಾಡಿದ್ರಿ ಕಮೆಂಟ್ ಮಾಡಿ ತಿಳಿಸಿ. ಸೊ ನಮ್ಮ ಮನೆಯಲ್ಲಿ ಈ ರೀತಿ ಇತ್ತು, ಕಿಚಡಿ ಮತ್ತು ಸಾಂಬಾರು, ಎಲ್ಲ ತರಕಾರಿ ಹಾಕಿ ಮಾಡೋವಂಥ ಸಾಂಬಾರು. ಹಳ್ಳಿ ಕಡೆ ಯಾವ ರೀತಿ ಮಾಡ್ತಾರೆ ಆ ಥರ ರೆಸಿಪಿ ಇವತ್ತು ನಾನು ತೋರಿಸ್ಕೊಟ್ಟಿದ್ದೀನಿ. ತುಂಬಾ ಹೆಲ್ದಿ ಆಗಿರೋವಂಥ ರೆಸಿಪಿ, ಸಖತ್ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ, ಎಲ್ಲರೂ ಸಹ ಇಷ್ಟ ಆಯಿತು ಅಂತ ಹೇಳ್ತೀರಾ ನೀವೂ. ಹಾಗೆಯೇ ರೈಸ್ ಐಟಮ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಅವ್ರಿಗಂತೂ ಈ ಕಿಚಡಿ ಸಖತ್ ಟೇಸ್ಟಿಯಾಗಿರುತ್ತೆ. ಆ್ಯಂಡ್ ಕಲರ್ ನೋಡಿ ಯಾವ ರೀತಿ ಬಂದಿದೆ ಅಂತ. ಆ ಮಸಾಲೆ ಆಗಿರ್ಬೋದು ಎಷ್ಟು ಫ್ಲೇವರ್ ಇತ್ತು ಗೊತ್ತಾ, ಒಂದೊಂದು ರೈಸಲ್ಲೂ ಅದ್ರ ಫ್ಲೇವರ್ ಗೊತ್ತಾಗ್ತಾ ಇತ್ತು, ಅಷ್ಟು ಟೇಸ್ಟಿಯಾಗಿತ್ತು ಮಾತ್ರ ಕಿಚಡಿಯನ್ನು. ಸೊ ನಿಮ್ಮ ಮನೆಗಳಲ್ಲಿ ಯಾವ ರೀತಿ ಮಾಡ್ತೀರಾ ಕಿಚಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಟೇಕ್ ಕೇರ್.